ಇವತ್ತು ಮಾವ ಕೆಳಗೆ ಮಲ್ಕೊಂಡ್ರೆ ನಾನು ಕೆಳಗೆ ಮಲ್ಕೋಬೇಕು. ಇಲ್ಲ ಇಲ್ಲ ಇಲ್ಲ, ಮಾವ ಯಾಕೆ ಕೆಳಗೆ ಮಲ್ಕೋಬೇಕು? ಮಾವ ಈ ಮನೆಗೆ ಯಜಮಾನ, ಅದಕ್ಕೂ ಮೀರಿ ನನ್ನ ಎದೆಗೆ ಯಜಮಾನ. ಮಾವ ಯಾವಾಗಲೂ ನನ್ನ ಪಕ್ಕನೇ ಇರಬೇಕು, ನನ್ನ ಎದೆಯೊಳಗೆ ಇರಬೇಕು. ಮಾವ ಅದು ಹೇಗಾದರೂ ಮಾಡಿ ಮಂಚದ ಮೇಲೆ ಮಲ್ಕೋ ಹಾಗೆ ಮಾಡಬೇಕು. ನಾನು ಮಾಡೇ ಮಾಡ್ತೀನಿ. ಏನು ಮಾಡೋದು? ನೀನಿದ್ರೆ ಅಲ್ವಾ ಮಾವ ಕೆಳಗೆ ಮಲ್ಕೋತು. ಬಾರೋ, ಮಾವನ ಮನೆಗೆ ಹೋಗಿ ಬಂದಲ್ಲ. ಹೇಳಿದ್ದೆ ಎಷ್ಟೊತ್ತಿ ಹೇಳ್ತೀಯ ಮಾವ? ಮುಂದಕ್ಕೆ ಹೇಳು. ಏನಂದ್ರು ನಿಮ್ಮ ಮಾವ? ಮಾವ ಬಹು ಖುಷಿ ಪಟ್ರು. ಅಷ್ಟೇನಾ? ಬೇರೆ ಏನು ಹೇಳಿಲ್ವಾ? ಅಷ್ಟೇ, ಆಮೇಕೇನು ಹೇಳಲಿಲ್ಲ. ಆಮೇಕೆ ಸೋದರತೆ ಕಡೆಯಿಂದ ಗ್ರಾಮ ದೇವತೆಗೆ ಪೂಜೆ ಮಾಡಿ ಕಾಣಿಕೆ ಹಾಕ್ಬೇಕು ಅಂತ ಅವ್ರ ಮನೆಯಿಂದ ಪೂಜೆ ಸಾಮಾನು, ಕಾಣಿಕೆ ದುಡ್ಡು ಎಲ್ಲ ಕೊಟ್ಟವ್ರೆ. ಹೌದಾ? ಹೇಳಿ, ದುಡ್ಡು ಕೊಡ ನೋಡೋಣ. ಮನೆಯಿಂದ ನೋಟ್ ಬಂದಿದೆ ಅಂದ್ರೆ ಪಕ್ಕ ಕೋಟ ನೋಟೆ ಆಗಿರುತ್ತೆ. ಯಾರೋ ಮಾವನ ಬಗ್ಗೆ ಹಂಗೆಲ್ಲ ಮಾತಾಡ್ಬೇಡ. ಮಾವ ದ್ಯಾವ್ರಿದ್ದಂಗೆ. ನಮ್ಮ ದೇವ್ರ ಸತ್ಯ ನಮಗೆ ಗೊತ್ತಿಲ್ವಾ ಮಾವ? ಸುಮ್ಮನಿರೋನೆ. ಏನ್ ಬಾರೋ ಹಿಂಗ್ ಮಾತಾಡಿಯಾ? ನಮ್ಮ ಮಾವ ತುತ್ತು ಕೊಟ್ಟು ಬೆಳೆಸದೆ ಹೋಗಿರ್ಬೋದು, ಆದ್ರೆ ತುತ್ತನಕ್ಕೂ ದಾರಿ ಮಾಡ್ಕೊಟ್ಟವ್ರೆ. ಅಂಥವ್ರ ಬಗ್ಗೆ ಹಿಂಗೆಲ್ಲ ಮಾತಾಡಬೇಡ. ಶಿವಪ್ಪ ತಂದೆ, ದಯವಿಟ್ಟು ಸುಮ್ಮನೆ ಬಿಡು. ನಾನು ಜೋಕ್ ಮಾಡಿ. ಓ ಜೋಕಾ? ಅದನ್ನೆಲ್ಲ ಮೊದಲೇ ಹೇಳ್ಬೇಕು. ಇರು, ನಕ್ಬಿಡ್ತೀನಿ. ಇಲ್ಲಾಂದ್ರೆ ನಿನ್ ಜೋಕು ವೇಸ್ಟ್ ಆಯ್ತದೆ. ಸರಿ, ಈಗ ನೀನ್ ಎಲ್ಲಿ ಮಲ್ಕೋತೀಯ? ಎಲ್ಲಿ? ಯಾವಾಗ್ಲೂ ಮಲಿಕೊಳ್ಳಂಗೆ ಕೆಳಗೆ ಮಲಿಕತ್ತೀನಿ. ಅದೆಲ್ಲ ಏನೋ ಬೇಕಾಗಿಲ್ಲ, ಬಂದ್ಸಿದ ನನ್ನ ಪಕ್ಕ ಮಲ್ಕೋ ಅಷ್ಟೇ. ಮಾವ 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 ಏನಾಯ್ತು? ಮಾವ ಮಾವ ಏನಾಯ್ತು ಮಾವ? ಬಾಬಾ ಕೂತ್ಕೋ, ಕೂತ್ಕೋ ಕೂತ್ಕೋ. ಮಾವ ಏನಾಯ್ತು? ಕೈಕಾಲು ನೋಡ್ತಿದ್ಯಾ? ಏನಾಯ್ತು ಮಾವ? ಕರೆಂಟ್ ಹೊಡೆದಂಗಾಯ್ತು ಬಾರ.